ಅಕ್ಕ, ವೆಂಕಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಯಾವತ್ತೂ ನನ್ನ ಜೊತೆ ಮಾತಾಡದೇ ಇದ್ದವನು ಈಗೇನು ಮಾತಾಡೋದು? ಮತ್ತಿನ್ನೇನು ಬೇಡಿಕೆ ಇಡ್ತಾನೋ ಅದೇನು ಹೇಳಿ. ಅಪ್ಪ ಅಮ್ಮ ಅಯ್ಯೋ ಅಪ್ಪೋ ಅಕ್ಕ, ಹೇಗಾದ್ರೂ ಮಾಡಿ ಅತ್ತೆ ಮಾವನ್ನ ಒಂದ್ ಮಾಡಿ ನೀವೇ ಅಂತ ಕೇಳ್ಕೊತಾವ್ರು. ಅದೆಲ್ಲ ಆಗ್ದಿರೋ ಅಂತ ವಿಚಾರ. ಎಷ್ಟು ದಿವಸ ಇನ್ನೊಬ್ರ ಹಂಗಲ್ಲಿ ಬದುಕಬೇಕು? ನಮ್ಮ ಜೀವನ ನಾವು ಕಟ್ಕೋಬಾರ್ದಾ? ಹೌದು ಅಕ್ಕ, ಅತ್ತೆ ಮಾವ ಇಬ್ರು ಇಷ್ಟು ವರ್ಷ ಒಟ್ಟಿಗೆ ಸಂಸಾರ ಮಾಡಿದ್ದಾರೆ. ಈ ವಯಸ್ಸಿನಲ್ಲಿ ಅವರಿಬ್ರು ದೂರ ಆಗೋದು ಏನ್ ಚೆನ್ನಾಗಿರುತ್ತೆ ಹೇಳಿ. ಚೆಲ್ವಿ, ನಿನ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಜೀವನ ಅಂದಮೇಲೆ ಒಂದಷ್ಟು ಬದಲಾವಣೆ ಆಗುತ್ತೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಅಪ್ಪ ಹಾಕಿದ ಆಲದ ಮರ ಅಂತ ಎಷ್ಟು ವರ್ಷ ಅಂತ ನೇತಾಡಕ್ಕಾಗತ್ತೆ? ಅರ್ಥ ಮಾಡ್ಕೊಳಕ್ ಸೋತಿದ್ದಕ್ಕೇನೆ ನಾವು ಮನೆಯಿಂದ ಬಂದಿದ್ದು. ಒಟ್ಟಿಗೆ ಇದ್ದು ದಿನಾ ಕುರುಕ್ಷೇತ್ರ ನೋಡೋಕ್ಕಿಂತ ಬೇರೆ ಬೇರೆಯಾಗಿ ನೆಮ್ಮದಿ ಆಗಿದ್ದೀವಿ. ಅದೇ ಒಳ್ಳೇದಲ್ವಾ? ನೀವ್ ಹೇಳ್ತಿರೋದು ನೋಡಿದ್ರೆ ನಾನು ಅತ್ತೆಗೆ ತುಂಬಾ ಕಾಟ ಕೊಡ್ತಾ ಇದೀನಿ ಅನ್ಸತ್ತೆ. ಇಲ್ಲಿ ತುಂಬಾ ಚೆನ್ನಾಗೇ ನೋಡ್ಕೋತಾ ಇದ್ದೀನಿ, ಅಲ್ಲಿಗಿಂತ ನೆಮ್ಮದಿಯಾಗೇ ಇದ್ದಾರೆ. ಈ ಮನೆಗೆ ಬಂದಾಗಿಂದ ಒಂದೊಂದ್ ಕಡೆ ಟ್ರಿಪ್ ಹೋಗ್ತಾನೆ ಇದ್ದಾರೆ. ಈಗ ಅಜ್ಜಿ ಟ್ರೀಟ್ಮೆಂಟು, ಅಲ್ಲಿಂದ ಬಂದ್ಮೇಲೆ ಇನ್ನೊಂದ್ ಕಡೆ ಸುತ್ತಾಡಕ್ ಹೋಗ್ತಾರೆ. ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ನೋಡಿ ವೆಂಕಿ ಅವರೇ, ನಿಮ್ಗೊಂದು ಮಾತು ಹೇಳ್ತೀನಿ. ಇಲ್ಲದೆ ಹೋದ್ರೆ ರಾವಣನ್ಗಾದ ಗತಿನೇ ನಿಮ್ಗೂ ಆಗುತ್ತೆ. ಬಿಡ, ನೀವಲ್ಲ, ಆ ದೇವ್ರಿ ಬಂದ್ ಹೇಳಿದ್ರು ನಾವ್ ಮತ್ತೆ ಒಂದಾಗಿರಕ್ ಸಾಧ್ಯ ಇಲ್ಲ. ಈ ತರ ಕರ್ಸಿ ಬೋಧನೆ ಮಾಡೋದನ್ನ ನಿಲ್ಸಿ. ಹರಿ ಬಾ. ಅಲ್ಲ ಬೇಬಿ, ಅವ್ರು ಹೇಳಿ ನೀನು ನೈಸ್ ಹೊಡಿಬೇಡ. ಈಗ ಬಾ ಅಂತ ಹೇಳಿದ್ನಲ್ವಾ, ಬಾ. ಅಲ್ಲ ಏಯ್, ಆ ಸಿಂಚರ್ ಹೇಳಕ್ಕೆ ನಿನಗೆ ಅರ್ಥ ಆಗಿಲ್ವನಾ? ಅರ್ಥ ಆಗಲ್ವಾ ನಿನಗೆ? ದೇವಸ್ಥಾನ ಅಂತೂ ಸುಮ್ಮನೆ ಇದ್ದೀನಿ, ಇಲ್ಲ ಅಂದರೆ ನೀನು ಬರೇ. ಅವ್ನು ಹೇಳಿದ್ನು ಅಂತ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಲ ನೀನು. ಅವ್ನು ಹೇಳಿದ್ರಲ್ಲಿ ಏನ್ರಿ ತಪ್ಪಿದೆ? ನಮ್ಮ ಒಳ್ಳೇದಕ್ಕೆ ತಾನೇ ಹೇಳ್ತಿದ್ದಾನೆ. ನಮಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾನಲ್ವಾ, ಅವನನ್ನ ನನ್ನ ಕಣ್ಣು ಮುಂದೆ ಇರ್ಬೇಡ ಅಂತ ಹೇಳು. ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ತೀನಿ. ರೆಡಿಯಾ? ನೀವು ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಅವರೆಲ್ಲ ಮನೆಗೆ ಹೋಗಾಯ್ತು, ನಾವು ಮನೆಗೆ ಹೋಗಮ್ಮ ಬಾ.
ಮುಂಚೆನೆ ಸಿಕ್ಕೊಂಡ್ ಬಂದ್ರು ನಾವು ಮನೆಗೆ ಹೋದ್ರೆ ಸಿಗೋ ನೆಮ್ಮದಿನೇ ಬೇರೆ. ಕಣ್ಣೀರ್ ಬರ್ತದೆ ಅಂತ ಕಣ್ಣು ಕಿತ್ತಿಕ್ಕಾಯ್ತದ ಹೇಳು? ಕಣ್ಣೀರ್ ಬರ್ದೇ ಇರೋ ಥರ ನಾವು ನೋಡ್ಕೋಬೇಕು ಅಷ್ಟೇ. ಬಾ ಅಮ್ಮಮ್ಮ. ಬೆಂಕಿ, ಸತ್ಯದ ದಾರಿ ನಡೆದಿದ್ದು ಆ ಶ್ರೀರಾಮಂಗೆ ಕಷ್ಟ ತಪ್ಪಲಿಲ್ಲ ಅಂದಮೇಲೆ ನಾವೆಲ್ಲ ಯಾವ ಲೆಕ್ಕ ಹೇಳು? ಕಷ್ಟ ಬಂತು ಅಂತ ಧೈರ್ಯ ಕಳ್ಕೊಂಡು ಕೂರಕ್ಕಾಯ್ತದ? ಏನೇ ಕಷ್ಟ ಬಂದ್ರು ಧೈರ್ಯದಿಂದ ಎದುರಿಸ್ತೀವಿ ಅಂತ ಮುಂದೆ ಹೋಗ್ಬೇಕು. ಕಾಲಕ್ಕೆ ಅಂತ ಅವನಿರುವಾಗ ನಾವ್ ಯಾಕೆ ಎದುರ್ಕೋಬೇಕು ಹೇಳು? ಮನೆಗೆ ಹೋಗೋಣ.